ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನನ್ನ ಒಂದು ಮೇಕಪ್ ಕಿಟ್ ಅಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ಸ್ಗಳು ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಒಂದಲ್ಲ ಎರಡಲ್ಲ ಎಷ್ಟು ಬ್ಯಾಗ್ಸ್ ಇದೆ ಅಂತ ತೋರಿಸ್ತೀನಿ. ಮೇಕಪ್ ಯೂಸ್ ಮಾಡೋದೇ ತುಂಬಾ ಕಡಿಮೆ, ಅಂದ್ರೆ ನಾನು ಯಾವ್ದಾದ್ರು ಫಂಕ್ಷನ್ ಇದ್ರೆ ಮಾತ್ರ. ಆದ್ರೂ ಹುಡುಗಿರಂದ್ರೆ ನಿಮಗೆ ಗೊತ್ತಲ್ವಾ, ಒಂದು ರಾಶಿ ರಾಶಿ ತೆಗೆದಿಟ್ಕೊಂಡಿರ್ತೀವಿ. ಸೊ ಪಟಾಪಟ್ ಅಂತ ವಿಡಿಯೋನ ಶುರು ಮಾಡೋಣ. ನನ್ನ ಹತ್ರ ಇಷ್ಟೊಂದು ಪೌಚಸ್ ಇದೆ, ತೋರಿಸ್ತೀನಿ. ಇದು ಒಂದಿದೆನಾ, ಸೊ ಈ ಥರದ್ದು ಒಂದು ಪೌಚ್ ಇದೆ. ಇದರಲ್ಲಿ ಫುಲ್ ನಂದು ಬ್ರಷಸ್ ಇಟ್ಕೊಂಡಿದ್ದೀನಿ, ಮೇಕಪ್ ಬ್ರಷ್ಗಳಿದೆ ಇದರಲ್ಲಿ. ಮತ್ತೆ ಈ ಪೌಚಲ್ಲಿ ಫುಲ್ ನಾನು ಲಿಪ್ಸ್ಟಿಕ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಪೌಚಲ್ಲಿ ನಾನು ಹೈಲೈಟರ್ಸ್ ಇರ್ಬೋದು, ಫೌಂಡೇಶನ್ನು ಎಕ್ಸ್ಟ್ರಾ ಉಳಿದಿರುತ್ತಲ್ವಾ, ಯಾವುದೇ ಪೌಚಲ್ಲಿ ಫಿಟ್ ಆಗದೆ ಆ ಥರದ್ದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಈ ಒಂದು ಪೌಚಲ್ಲಿ ಸ್ವಲ್ಪ ಒಂಚೂರು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಅಂತ ಯಾವ್ದಿದೆ, ನನ್ನ ಫೇವ್ರೇಟ್. ಯಾವ್ದಾದ್ರು ಫಂಕ್ಷನ್ಗೆ ಯಾವ್ದಾದ್ರು ಒಂದು ಪೌಚನ್ನಷ್ಟೇ ಕ್ಯಾರಿ ಮಾಡ್ಬೇಕು ನಾನು, ಎಲ್ಲದೂ ಇರ್ಬೇಕು ಅದರಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ಅನ್ನೋದನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಹೇಗೆಲ್ಲ ನಾವು ಮೇಕಪ್ ಶುರು ಮಾಡ್ತೀವಲ್ಲ ಅಲ್ಲಿಂದ ಶುರು ಮಾಡ್ತೀನಿ. ಸೊ ಅದರಿಂದ ಗೊತ್ತಾಗುತ್ತೆ. ಫಸ್ಟು ಬರೋದೇ ಏನು ಹೇಳಿ, ಮಾಯ್ಶ್ಚರೈಸರ್ ಅಲ್ವಾ. ನಾನು ಯೂಸ್ ಮಾಡೋ ಮಾಯ್ಶ್ಚರೈಸ್ ಬಂದ್ಬಿಟ್ಟು ನ್ಯೂಟ್ರಿಜಿನ್, ಅದು ಹೈಡ್ರೋ ಬೂಸ್ಟ್ ಮಾಯ್ಶ್ಚರೈಸರ್ ಬರುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಸೊ ಅದು ನೀವು ಆಲ್ರೆಡಿ ನಾನು ಎಲ್ಲ ಮೇಕಪ್ ವಿಡಿಯೋದಲ್ಲಿ ನೋಡಿರ್ತೀರಾ. ಅದಾದಮೇಲೆ ನೆಕ್ಸ್ಟ್ ನಾವು ಹಚ್ಕೊಳ್ಳೋದೆ ಇದಲ್ವಾ, ಪ್ರೈಮರ್ ಅಲ್ವಾ. ಸೊ ಆ ಪ್ರೈಮರಲ್ಲಿ ನನ್ನ ಹತ್ರ ಎರಡು ಪ್ರೈಮರ್, ನಾನು ಯೂಸ್ ಮಾಡೋ ಪ್ರೈಮರ್ ಬಂದು ಇದು ಸ್ಮ್ಯಾಶ್ ಬಾಕ್ಸ್ದು ಇದೊಂದು ಪ್ರೈಮರ್ ಇದೆ. ಅದಾದಮೇಲೆ ಇದು ಪೋರ್ ಪ್ರೊಫೆಷನಲ್ದು ಇದೊಂದು ಪ್ರೈಮರ್ ಇದೆ. ಸೊ ನಾನು ಈ ಎರಡು ಪ್ರೈಮರನ್ನು ಮೇನ್ಲಿ ಯೂಸ್ ಮಾಡ್ತೀನಿ. ಹತ್ರ ಟೋಟಲಿ 7 ಫೌಂಡೇಶನ್ಸ್ ಇದೆ. ಆ್ಯಕ್ಚುಲಿ ಇನ್ನೂ ಒಂದಿದೆ, ಅದೆಲ್ಲೋ ಇದೆ. ಫಸ್ಟು ಲಾರಿಯಲ್ದು 2 ಫೌಂಡೇಶನ್ ಇಟ್ಕೊಂಡಿದ್ದೀನಿ. ಇದು ಶೇಡ್ 5.5 ಮತ್ತು 6.5 ಅಲ್ಲಿ 2 ಶೇಡ್ ಇದೆ ನನ್ನ ಹತ್ರ. 2 ಲಾರಿಯಲ್ ಫೌಂಡೇಶನ್ಸ್ ಇದೆ. ಮತ್ತು ಮೆಬಿಲಿನಲ್ಲಿ ಸ್ವಲ್ಪ 4 ಇಟ್ಕೊಂಡಿದ್ದೀನಿ, ಬಿಕಾಸ್ ನಂಗೆ ಮೆಬಿಲಿನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗೂ ಇದೆ, ಬಡ್ಜೆಟ್ ಫ್ರೆಂಡ್ಲಿ, ನೀವು ಕೂಡ ಯೂಸ್ ಮಾಡ್ಬೋದು. ಒಂದು ಶೇಡ್ 128 ಇದೊಂದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಶೇಡ್ 230 ಮತ್ತು 220ನಲ್ಲಿ 2 ಶೇಡ್ ಇದೆ. ಬಿಕಾಸ್ ಯಾಕೆ ಗೊತ್ತಾ, ನನಗೆ ಇದೆಲ್ಲ ಶೇಡ್ ನಂಗೆ ಒಂದೇ ಥರ ಅನಿಸುತ್ತೆ, ಅಷ್ಟೊಂದೇನು ಜಾಸ್ತಿ ಡಿಫ್ರೆನ್ಸ್ ಅನಿಸಲ್ಲ. ಸೊ ಅದಕ್ಕೆ 2 ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಡಿಫ್ರೆಂಟ್ ಶೇಡ್ಸ್ ಮಾಡಿದ್ದೆ. ನನಗೆ ಎಲ್ಲದೂ ಸೂಟ್ ಆಗುತ್ತೆ, ಆಯಿತಾ. ಅದಾದಮೇಲೆ ಇದು ಸೂಪರ್ ಸ್ಟೇ ಬರುತ್ತಲ್ಲ, ಅದರಲ್ಲಿ ಇದೆ. ಸೊ 4 ಮೆಬಿಲಿನ್ ಫೌಂಡೇಶನ್ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಯಾವ್ದಾದ್ರು ಫಂಕ್ಷನು, ಮದುವೆ ಅಂದರೆ ಸ್ವಲ್ಪ ಚೆನ್ನಾಗಿರೋ ಫೌಂಡೇಶನ್ ಯೂಸ್ ಮಾಡಬೇಕಲ್ವಾ. ಅದಕ್ಕೆ ಒಂದು ಬಿಟ್ ಎಕ್ಸ್ಪೆನ್ಸಿವ್ ಫೌಂಡೇಶನ್ ಅಂದರೆ ನಂದು ನಾರ್ಸ್ ಫೌಂಡೇಶನ್ ಇದೆ ನನ್ನ ಹತ್ರ. ಇದು ಮೀಡಿಯಮ್ 3 ಶೇಡ್ ಬಂದ್ಬಿಟ್ಟು ನನ್ನ ಶೇಡ್. ಇದು ಮೀಡಿಯಮ್ 3 ಸ್ಟ್ರಾಂಬೋಲಿ ಅಂತ ಬರುತ್ತೆ, ಆ ಫೌಂಡೇಶನು ಒಂದು ನಾರ್ಸ್ ಫೌಂಡೇಶನ್. ನೆಕ್ಸ್ಟ್ ಇನ್ನೇನಿದೆ, ಕಲರ್ ಕರೆಕ್ಟರ್ ಅಲ್ವಾ. ಏನೇ ಆದ್ರೂ ನನಗೆ ಕಲರ್ ಕರೆಕ್ಟರಲ್ಲಿ ಯಾವಾಗಲೂ ಒಂದೇ ಇಷ್ಟ ಆಗೋದು, ಅದು ಎಲೆ ಗರ್ಲ್ದು ಇದು ಆರೆಂಜ್ ಕಲರ್ ಕರೆಕ್ಟರು ಇದು. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಹತ್ರ ಇರೋ ಕನ್ಸೀಲರಲ್ಲಿ ನನ್ನ ಹತ್ರ 2 ಕನ್ಸೀಲರ್ ಇದೆ. ಇದು ಬಂದ್ಬಿಟ್ಟು ಎಲೆ ಗರ್ಲ್ದು ಪ್ರೋ ಕನ್ಸೀಲ್ ಅಂತ ಪ್ಯೂರ್ ಬೇಜ್ ಶೇಡಲ್ಲಿ ಒಂದಿದೆ. ಅದಾದಮೇಲೆ ಫೇರ್ ಕಲರಲ್ಲಿ 10 ಫೇರ್ ಅನ್ನೋ ಕಲರಲ್ಲಿ ಮೆಬಿಲಿಂದೊಂದು ಕನ್ಸೀಲರ್ ಇಟ್ಕೊಂಡಿದ್ದೀನಿ. ಸೊ 2 ಕನ್ಸೀಲರ್ ಆಯಿತು. ಸೊ ಇವಾಗ ಫೌಂಡೇಶನ್ ಆಯಿತು, ಕನ್ಸೀಲರ್ ಆಯಿತು, ಎಲ್ಲ ಆಯ್ತಲ್ವಾ. ಇದನ್ನೆಲ್ಲ ಸೆಟ್ ಮಾಡೋಕ್ಕೆ ನಾವು ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡ್ತಿಲ್ವಾ. ನಾನು ಸೆಟ್ಟಿಂಗ್ ಪೌಡರಲ್ಲಿ ನನಗೆ ಯಾವಾಗ್ಲೂ ಒಂದೇನೆ ತುಂಬ ಇಷ್ಟ ಆಗೋದು, ಅದು ಫೇರ್ ಲೈಟ್ ಅನ್ನೋ ಒಂದು ಶೇಡ್ ನಂಬರ್ 10ನಲ್ಲಿ. ಸೊ ಈ ರೀತಿಯಾಗಿ ಬರುತ್ತೆ ಸೆಟ್ಟಿಂಗ್ ಪೌಡರು, ತುಂಬ ಚೆನ್ನಾಗಿದೆ. ಇದು ಮೆಬಿಲಿಂದು ಫಿಟ್ ಮೀದು. ಸೊ ಈ ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡಿಕೊಂಡು ನಾನು ಫುಲ್ ಸ್ಪೇಸ್ನ ಸೆಟ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋತೀನಿ. ಸೆಟ್ ಮಾಡ್ಕೊಂಡ್ಮೇಲೆ ನಾವು ಚೀಕ್ಸನ್ನ ಎಲ್ಲ ಹೈಲೈಟ್ ಮಾಡ್ಕೊಳ್ಳೋಕ್ಕೆ ನಾವು ಚೀಕ್ ಟಿಂಟ್ ಯೂಸ್ ಮಾಡ್ತೀವಿ, ಮತ್ತು ನಾವು ಬ್ಲಷಸ್ ಯೂಸ್ ಮಾಡ್ತೀವಲ್ವಾ. ನನ್ನ ಹತ್ರ ಯಾವುದಿದೆ ಅಂತ ತೋರಿಸ್ತೀನಿ. ನನ್ನ ಹತ್ರ 3 ಬ್ಲಷ್ ಇದೆ. ಫಸ್ಟ್ ಬಂದ್ಬಿಟ್ಟು ಇದು ರಿಮೆಲ್ ಲ್ಯಾಂಡ್ ಒಂದು ಮ್ಯಾಕ್ಸಿ ಬ್ಲಷ್ ಅಂತ ಬರುತ್ತೆ, ಪಿಂಕ್ ಶೇಡು, ನೋಡಿ ಹೇಗಿದೆ ಕಲರು. ಇದು ಯೂಸ್ ಮಾಡ್ತೀನಿ. ಇದು ಒಂದಾಯ್ತಾ. ಸೆಕೆಂಡ್ ಬಂದ್ಬಿಟ್ಟು ಮೆಬಿಲಿನ್ನಲ್ಲೇ 3-in-1 ಒಂದು ಪ್ಯಾಲೆಟ್ ಬರುತ್ತೆ, ಅದರಲ್ಲೇ ಬ್ಲಷು ಕೂಡ ಇದೆ. ಇಲ್ಲಿ ಕಾಣಿಸ್ತಾ ಇದೆನಾ, ಈ ಶೇಡ್ ಇದೆ. ಈ ಒಂದು ಬ್ಲಷನ್ನು ಕೂಡ ಯೂಸ್ ಮಾಡ್ತೀನಿ.
ಅದಾದ್ಮೇಲೆ ಬೆನಿಫಿಟ್ ಗೋಗೋ ಟಿಂಟ್ ಬರುತ್ತೆ. ಇದು ಲಿಕ್ವಿಡ್ ತರ ಇರುತ್ತೆ. ಈ ತರ ಡಾಟ್ ಡಾಟ್ ಇಟ್ಕೊಂಡ್ಬಿಟ್ಟು ಹೀಗೆ ಕೈಯಲ್ಲೇ ನೀವು ಬೇಕಿದ್ರೆ ಬ್ಲೆಂಡ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಇದು ಬರೀ ಚೀಕ್ ಟಿಂಟ್ ಅಷ್ಟೇ ಅಲ್ಲ, ನಿಮ್ ಲಿಪ್ಸ್ಗೂ ಕೂಡ ಟಿಂಟ್ ಆಗಿ ಯೂಸ್ ಮಾಡ್ಬೋದು. ಬೆನಿಫಿಟ್ ಗೋಗೋ ಟಿಂಟ್ ಇದೆ. ಸೊ ಟೋಟಲಿ ನನ್ನ ಹತ್ರ ಈಗ 3 ಫೌಂಡೇಶನ್ ಬ್ಲಷ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಐಲೈಟರ್ ಯೂಸ್ ಮಾಡ್ತೀವಲ್ವಾ. ನನ್ನ ಹತ್ರ ಇವಾಗ 1 2 3 4 ಐಲೈಟರ್ಸ್ ಇದೆ. ಸೊ ಇದರಲ್ಲಿ ಮೆಬಿಲಿಂದು ಆಸ್ ಐ ಸೆಡ್ ಇಲ್ಲೊಂದು ಐಲೈಟರ್ ಇದೆ ಈ ಪ್ಯಾಕ್ ಅಲ್ಲಿ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಶುಗರ್ ಕಾಸ್ಮೆಟಿಕ್ಸ್ದು ತುಂಬಾನೇ ಚೆನ್ನಾಗಿದೆ. ನಾನು ಒಂದು ಮೇಕಪ್ ವಿಡಿಯೋದಲ್ಲೂ ಹೇಳಿದ್ದೆ. ತುಂಬಾ ಕಾಂಪ್ಯಾಕ್ಟ್ ಆಗಿ ಕ್ಯೂಟ್ ಆಗಿದೆ. ಶುಗರ್ದು ಒಂದು ಐಲೈಟರ್ ಇದೆ ನನ್ನ ಹತ್ರ. ಅದಾದ್ಮೇಲೆ ಮೆಬಿಲಿಂದು ಮಾಸ್ಟರ್ ಕ್ರೋಮ್ ಅಂತ ಒಂದು ಗೋಲ್ಡ್ ಕಲರ್ ಐಲೈಟರ್ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಐಲೈಟರ್ ಇದೆ. ಇದು ನಾನು ಇಲ್ಲೇ ತಗೊಂಡಿದ್ದು. ಸೊ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಕಾಣಿಸ್ತಿದೆ ಅಲ್ಲ, ಈ ರೀತಿಯಾಗಿ ಇದೆ. ತುಂಬಾ ಚೆನ್ನಾಗಿದೆ ಇದು ಕಲರ್ ಕೂಡ. ನೆಕ್ಸ್ಟ್ ಬರೋದು ಐಬ್ರೋಸ್ ಅಲ್ವಾ. ಐಬ್ರೋಸ್ಗೆ ನನ್ನ ಹತ್ರ ಫೇವ್ರೆಟ್ 2 ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ. ಇದು ಮೆಬಿಲಿಂದು ಪೋಮೇಡ್ ಅಂತ ಒಂದು ಬ್ರೌನ್ ಕಲರ್ ಶೇಡ್ ಅಲ್ಲಿ ಬರುತ್ತೆ. ಈ ರೀತಿ ಪಾಟ್ ಅಲ್ಲಿ ಅದನ್ನ ಡಿಪ್ ಮಾಡಿ ನೀವು ಹಚ್ಕೊಳ್ಳೋದು, ಅದೊಂದಿದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಶುಗರ್ ಕಾಸ್ಮೆಟಿಕ್ದು ಈ ತರ ಬರುತ್ತೆ, ಬ್ರೋ ಫಿಲ್ಲರ್ ಬರುತ್ತೆ. ಇದೆರಡು ನನ್ನ ಫೇವ್ರೆಟ್. ನಾನು ಯಾವಾಗಲೂ ಇವೆರಡನ್ನೇ ಯೂಸ್ ಮಾಡೋದು. ಮಸ್ಕಾರದಲ್ಲಿ ನನ್ನ ಹತ್ರ 3 ಮಸ್ಕಾರ ಇರೋದು. ಎಲ್ಲ ಮಸ್ಕಾರ ಬಂದು ನಂದು ಮೆಬಿಲಿನ್ ಬ್ರ್ಯಾಂಡ್ದೇ ನಾನು ಯೂಸ್ ಮಾಡೋದು. ಒಂದು ಸ್ಕೈ ಹೈ ಅಂತ ಮಸ್ಕಾರ ಇದೆ, ಅದನ್ನ ಯೂಸ್ ಮಾಡಿದ್ದೀನಿ. ನಾನು ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಿ, ಅದು ನಾನು ಇವತ್ತು ತುಂಬಾ ಹುಡುಕ್ತೆ ಆಯ್ತಾ, ಅದೆಲ್ಲೋ ಮಿಸ್ಪ್ಲೇಸ್ ಆಗಿದೆ, ಸಿಗ್ತಾನೆ ಇಲ್ಲ. ಇನ್ನೊಂದು ಈ ತರ ಒಂದು ಬರುತ್ತಲ್ಲ, ಇದು ಹೈ ವಾಲ್ಯೂಮ್ ಕಲಾಸಿಲ್ ಮಸ್ಕಾರ ಬರುತ್ತೆ ಮೆಬಿಲಿನಲ್ಲಿ. ಇದು ಒಂದಿದೆ ನನ್ನ ಹತ್ರ ಮಸ್ಕಾರದಲ್ಲಿ. ಅದಾದ್ಮೇಲೆ ಫಾಲ್ಸ್ ಲ್ಯಾಶ್ ಲಿಫ್ಟ್ ಮಸ್ಕಾರ ಬರುತ್ತೆ ಈ ರೀತಿಯಾಗಿ, ಇದೊಂದಿದೆ. ಸೊ ಐ ಹ್ಯಾವ್ 2 ಮಸ್ಕಾರ. ಇನ್ನೊಂದು ಬಂದ್ಬಿಟ್ಟು ಎಲ್ಲೋ ಮಿಸ್ಪ್ಲೇಸ್ ಆಗಿದೆ. ಸೊ ನನ್ನ ಹತ್ರ ಇರೋದು 3 ಮಸ್ಕಾರಾಸ್ ಇಟ್ಕೊಂಡಿದ್ದೀನಿ, ಅಷ್ಟು ಕೂಡ ಮೆಬಿಲಿನ್ ಬ್ರ್ಯಾಂಡ್. ನೆಕ್ಸ್ಟ್ ಬಂದ್ಬಿಟ್ಟು ಐಲೈನರ್ ಅಲ್ಲೂ ಕೂಡ ನನ್ನ ಹತ್ರ 2 ಫೇವ್ರೆಟ್ ಪ್ರಾಡಕ್ಟು. ಒಂದು ಆಸ್ ಯೂಶುವಲ್ ಮೆಬಿಲಿನ್ ಪ್ರಾಡಕ್ಟು ಈ ರೀತಿ ಪುಟಾಣಿ ಒಂದು ಪಾಟ್ ಅಲ್ಲಿ ಬರುತ್ತೆ ಆಯ್ತಾ. ಇದರಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಈ ರೀತಿ ಡಾರ್ಕ್ ಕಲರ್ ಅಲ್ಲಿ ಇರುತ್ತೆ. ಸೊ ಇದೇನ್ ಮಾಡೋದು ಗೊತ್ತಾ, ಇದಕ್ಕೊಂದು ಪೆನ್ ತರ ಕೊಟ್ಟಿದ್ದಾರೆ. ಅದನ್ನ ಡಿಪ್ ಮಾಡ್ಕೊಂಡ್ಬಿಟ್ಟು ಈ ತರ ನೀವು ಐಲೈನರ್ ಹಾಕೊಬಹುದು. ಇಲ್ಲ ಅದೊಂದು ಸ್ವಲ್ಪ ನನಗೆ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ಬೋದು. ನನ್ನ ಹತ್ರ ಎಲ್ಫ್ ಕಾಸ್ಮೆಟಿಕ್ಸ್ದು ಲಿಕ್ವಿಡ್ ಐಲೈನರ್ ಬರ್ತಾ, ತುಂಬಾ ಡಾರ್ಕೆಸ್ಟ್ ಡಾರ್ಕು. ಇವೆರಡು ನನ್ನ ಫೇವ್ರೇಟು. ಈ 2 ಐಲೈನರ್ ನಾನು ಯಾವಾಗ್ಲೂ ಯೂಸ್ ಮಾಡ್ತೀನಿ. ನಾನು ನಿಮ್ಗೆ ಇನ್ನೊಂದು ಪ್ರಾಡಕ್ಟ್ ತೋರ್ಸೋದಕ್ಕೆ ಮರ್ತಿದ್ದೆ. ಇದು ಬೆನಿಫಿಟ್ ಅವ್ರದೇನೆ. ಇದು ಕೂಡ ಐಬ್ರೋ ಫಿಲ್ಲರು. ಇದನ್ನ ನಾನು ನಿಮಗೆ ತೋರ್ಸೋದಕ್ಕೆ ಮರ್ತ್ಬಿಟ್ಟೆ. ಇದೊಂದಿದೆ. ಐಬ್ರೋ ನಾವು ಫಿಲ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ನೀಟಾಗಿ ಸೆಟ್ ಆಗಿರೋ ಥರನೇ ಯಾವಾಗಲೂ ಕೂತ್ಕೊಂಡಿರ್ಬೇಕು ಅಂದರೆ ನಮಗೆ ಈ ಥರ ಬೆನಿಫಿಟ್ ಅಲ್ಲೇ ನನಗೆ ಇದು ಸಿಗುತ್ತೆ, ಐಬ್ರೋನ ಸೆಟ್ ಮಾಡುವಂಥ ಜೆಲ್ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ತೀನಿ. ಇವೆರಡು ತುಂಬಾ ಎಕ್ಸ್ಪೆನ್ಸಿವ್ ಇದೆ, ಅದಕ್ಕೆ ನಾನು ಯಾವಾಗಲೂ ಫಂಕ್ಷನ್ ಇದ್ರೆ ಮಾತ್ರ ಯೂಸ್ ಮಾಡುವಂಥದ್ದು ಇವೆರಡು. ನೆಕ್ಸ್ಟ್ ಬಂದ್ಬಿಟ್ಟು ಐ ಶ್ಯಾಡೋ ಅಂತ ಬಂದರೆ ನನ್ನ ಹತ್ರ 3 ಐ ಶ್ಯಾಡೋ, 2 ಐ ಶ್ಯಾಡೋ ಪ್ಯಾಲೆಟ್ ಇದೆ, ಒಂದು ಲಿಕ್ವಿಡ್ ಐ ಶ್ಯಾಡೋ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಇದು ಹುಡಾ ಬ್ಯೂಟಿದು ರಿಚ್ ಅಂತ ಒಂದು ಬರುತ್ತೆ. ಈ ಒಂದು ಐ ಶ್ಯಾಡೋ ಪ್ಯಾಲೆಟ್ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಹೇಗಿದೆ ಅಂತ. ಕಲರು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದೊಂದು. ಅದಾದ್ಮೇಲೆ ಮೇಕಪ್ ರೆವಲ್ಯೂಷನ್ ಅಲ್ಲಿ ಸೋಫಾ ಎಕ್ಸ್ ಅಂತ ಬರುತ್ತೆ, ಅದಿದೆ. ಇದು ಪ್ಯಾಲೆಟು ತುಂಬಾನೇ ಚೆನ್ನಾಗಿದೆ ನೋಡಿ. ಇದ್ರಲ್ಲೂ ಅಷ್ಟೇ ಫ್ರೆಂಡ್ಸ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲರ್ಸ್ ಇದೆ. ಸೊ ನಿಮಗೆ ನೋಡ್ಬೋದು ಎಲ್ಲ ಬ್ಯೂಟಿಫುಲ್ ಆಗಿರುವಂತಹ ಕಲರ್ಸ್ ಇದೆ. ಇದು ಬಂದ್ಬಿಟ್ಟು 2 ಪೌಡರ್, ಇದರಲ್ಲಿ ಪೌಡರ್ ಫಾರ್ಮು ಮ್ಯಾಟೆ ಫಾರ್ಮಲ್ಲೂ ಇರೋದಿದೆ, ಮತ್ತೆ ಗ್ಲಿಟರ್ ಫಾರ್ಮಲ್ಲಿ ಇರೋದು 2 ಇದೆ ಈ 2 ಪ್ಯಾಲೆಟ್ ಅಲ್ಲಿ. ಅದಾದ್ಮೇಲೆ ನಿಮಗೆ ತುಂಬಾ ಗ್ಲಿಟರ್ ಆಗಿ ಬೇಕು ಅಂದ್ರೆ ನಾನು ಸೆಫೋರಾ ಇಂದ ಈ ಒಂದು ಲಿಕ್ವಿಡ್ ಐ ಶ್ಯಾಡೋ ತಗೊಂಡಿದ್ದೆ. ಒಂಥರ ಇದು ಗೋಲ್ಡನ್ ಗ್ಲಿಟರ್ ಕಲರ್ ಅಲ್ಲಿ ಇದೆ. ಇದು ಹಾಕೊಂಡಾಗ ನೈಟ್ ಟೈಮ್ ಯಾವ್ದಾದ್ರು ನೀವೇನಾದ್ರೂ ಪಾರ್ಟಿ ಏನಾದ್ರು ಹೋಗ್ತಿದ್ರೆ ಅದು ಸಖತ್ತಾಗಿರುತ್ತೆ. ಇದು ಹಾಕೊಬಹುದು. ಇವನ್ ಮದ್ವೆಗೂ ಕೂಡ ನೀವು ಹಾಕೋಬಹುದು ಸ್ಯಾರಿ ಜೊತೆಗೆ ಆಯ್ತಾ. ಇದೊಂದಿದೆ. ಸೊ ಐ ಶ್ಯಾಡೋ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಹೇಳಿ, ಕಾಂಟೂರಿಂಗ್ ಅಲ್ವಾ. ಕಾಂಟೂರ್ ನಾನು ಯೂಶಲಿ ಮೇಕಪ್ ಮಾಡುವ ಕಾಂಟೂರ್ ಎಲ್ಲ ಅಷ್ಟು ಪ್ರಿಫರ್ ಮಾಡಲ್ಲ. ಇದರಲ್ಲೇ ಈ ಒಂದು ಮುಂಚೆನೆ ತೋರಿಸ್ದಂಗೆ ಈ ಕಾಂಟೂರ್ ಕಿಟ್ ಅಲ್ಲೇ ಒಂದು ಇದೆ, ಇದನ್ನೇ ಯೂಸ್ ಮಾಡ್ತೀನಿ. ನಾನು ಯೂಶಲಿ ಜಾಸ್ತಿ ಕಾಂಟೂರಿಂಗ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡಕ್ ಹೋಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟೆಲ್ಲ ಮಾಡೋದಕ್ಕೆ ನಮ್ಗೆ ಏನ್ ಬೇಕು ಹೇಳಿ, ಬ್ರಷಸ್ ಅಲ್ವಾ. ಬ್ರಷಸ್ ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ಪೌಚ್ ಅಷ್ಟರಲ್ಲೂ ನಾನು ಯಾವಾಗ್ಲೂ ನನ್ನ ಬ್ರಷಸ್ ಇರ್ಬೋದು, ನನ್ನ ಸ್ಪಾಂಜ್
ಎಲ್ಲ ಇರುತ್ತಲ್ಲ ಅದಿರ್ಬೋದು, ನನ್ನ ಫೌಂಡೇಶನ್ ಬ್ರಷಸ್ ಇರ್ಬೋದು, ಎಲ್ಲದನ್ನು ಇದರಲ್ಲೇ ಇಟ್ಕೊಂಡಿದ್ದೀನಿ. ನನ್ನ ಬಳಿ ತುಂಬಾ ಫೌಂಡೇಶನ್ಸ್ ಬ್ರಷಸ್ ಇದೆ. ಇದರಲ್ಲಿ ಎಲ್ಲ ಥರ ಬ್ರಷಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾರಾ? ಸೊ ಐ ಹ್ಯಾವ್ ಎವ್ರಿ ಟೈಪ್ ಆಫ್ ಬ್ರಷಸ್. ಐ ಥಿಂಕ್ ನೀವು ಬ್ರಷಸ್ನ ನಾವು ತುಂಬಾ ಅಂಡರ್ ರೇಟೆಡ್ ಅನ್ಬೋದು. ಬ್ರಷಸ್ ತುಂಬಾ ಇಂಪಾರ್ಟೆಂಟ್. ನೀವು ಬ್ರಷ್ ಚೆನ್ನಾಗಿದ್ರೆ ಮೇಕಪ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವೆರಡು ಬಂದ್ಬಿಟ್ಟು ಪೌಡರ್ ಬ್ರಷು, ಅಂದರೆ ಪೌಡರ್ ಹಾಕ್ಬಿಟ್ಟು ಸೆಟ್ ಮಾಡ್ಕೋತೀರಲ್ವಾ ಆ ಥರ ಬ್ರಷು ಈ ರೀತಿಯಾಗಿರುತ್ತೆ. ಸೊ ಇವೆರಡು ಬ್ರಷು. ಇದು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು, ಕಲರಲ್ಲೇ ಗೊತ್ತಾಗ್ತಾ ಇದೆ. ಇದು ಬಂದ್ಬಿಟ್ಟು ಬ್ಲಷ್ನ ಅಪ್ಲೈ ಮಾಡುವಂತಹ ಬ್ರಷ್ ಇದು. ಅದಾದಮೇಲೆ ಈ 3 ಬಂದ್ಬಿಟ್ಟು ಫೌಂಡೇಶನ್ ಹಚ್ಕೊಳ್ಳುವಂತಹ ಬ್ರಷಸ್ ಇದು ನೋಡಿ. ಈ 3 ಫೌಂಡೇಶನ್ ಹಚ್ಕೊಳ್ಳುವಂಥ ಬ್ರಷು. ಅದಾದಮೇಲೆ ಇಲ್ಲಿ ನೋಡಿ, ಹಾಂ, ಇಷ್ಟು ಬಂದ್ಬಿಟ್ಟು ಐ ಶ್ಯಾಡೋನ ಹಚ್ಕೊಳ್ಳುವಂತಹ ಬ್ರಷಸ್ ಇಷ್ಟು. ಅದಾದ್ಮೇಲೆ ಇದು ಬಂದ್ಬಿಟ್ಟು ನನ್ನ ಐಬ್ರೋ ಕೂಮ್ ಮಾಡುವಂತಹ ಬ್ರಷ್ ಇದು. ಮೋಸ್ಟ್ ಇಂಪಾರ್ಟೆಂಟ್ ಏನ್ ಹೇಳಿ, ಲಿಪ್ಸ್ಟಿಕ್ಸ್. ಕರೆಕ್ಟ್, ಲಿಪ್ಸ್ಟಿಕ್ ಅಲ್ಲೂ ಕೂಡ ನನ್ನ ಹತ್ರ ಒಂದು ಫುಲ್ ಪೌಚ್ ಲಿಪ್ಸ್ಟಿಕ್ ಇದೆ. ಇದಲ್ದೇನೆ ಎಷ್ಟೊಂದು ಲಿಪ್ಸ್ಟಿಕ್ಕು ಒಂದು 3 ವರ್ಷ ಎಲ್ಲ ಆಗ್ಬಿಟ್ಟಿತ್ತು ಗೊತ್ತಾ ತಗೊಂಡು. ಅದನ್ನೆಲ್ಲ ಬಿಸಾಕ್ಬಿಟ್ಟೆ. ಅಷ್ಟು ಬಿಸಾಕದ ಮೇಲೂ ಇಷ್ಟೊಂದು ಇಲ್ಲಿ ನೋಡಿ, ಇದ್ರ ತುಂಬಾ ಬರೀ ಲಿಪ್ಸ್ಟಿಕ್ಸ್ ಉಳ್ಕೊಂಡಿದೆ. ಅದಾದ್ಮೇಲೆ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ ಇಷ್ಟು ಬಂದ್ಬಿಟ್ಟು ಲಿಪ್ ಲೈನರ್ಸ್. ಸೊ ಇಲ್ಲಿ ನೋಡಿ, ರಿಮೆಲ್ ಲಂಡನ್ ಇದೆ, ವೆಟ್ ಅಂಡ್ ವೈಲ್ಡ್ದು 2 ಇದೆ, ಮತ್ತೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಬ್ರ್ಯಾಂಡ್ ಬರುತ್ತೆ ಅದ್ರದ್ದಿದೆ, ಸೆಫೋರಾದಿದೆ. ಸೊ ಈ ರೀತಿಯಾಗಿ ಇಷ್ಟು ಲಿಪ್ ಲೈನರ್ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ಸ್ವಲ್ಪ ಡಾರ್ಕ್ ಶೇಡ್ಸ್ ಲಿಪ್ ಲೈನರ್ ಇಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಕ್ವಿಕ್ಕಾಗಿ ಲಿಪ್ಸ್ಟಿಕ್ಗಳು ತೋರಿಸ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ರ್ಯಾಂಡಮ್ ಆಗೇ ತೋರಿಸ್ತೀನಿ, ಆರ್ಗನೈಸ್ ಆಗಿ ಇಟ್ಕೊಂಡಿಲ್ಲ ಇಲ್ಲಿ. ಸೊ ಇದೊಂದು ಬಂದ್ಬಿಟ್ಟು ನಿಕ್ಸ್ ಕಾಸ್ಮೆಟಿಕ್ ಒಂದು ಇದೆ. ನಿಕ್ಸ್ ಕಾಸ್ಮೆಟಿಕ್ ಅಲ್ಲಿ 2 ಇದೆ, ತುಂಬಾನೇ ಚೆನ್ನಾಗಿದೆ ಇವೆರಡು ಶೇಡು. ಪಿಂಕ್ ಕಲರ್ದು ಒಂದಿದೆ. ಮೆಬಿಲಿನಲ್ಲಿ ಸೂಪರ್ ಸ್ಟೇನ್ ಅಲ್ಲಿ ಈ 3 ಶೇಡನ್ನ ಇಟ್ಕೊಂಡಿದ್ದೀನಿ ನಾನು. ಅದಾದ್ಮೇಲೆ ಮತ್ತೆ ಮೆಬಿಲಿನ್ ಲಿಪ್ಸ್ಟಿಕ್ ಅಂತ ಬಂದ್ರೆ, ಓ ಗಾಡ್, ಅದು ಎಷ್ಟು ಪ್ರೀತಿ ಇದೆ ಮೆಬಿಲಿನ್ ಮೇಲೆ ನನಗೆ ಅಂತ ಇವತ್ತು ಗೊತ್ತಾಗ್ತಿದೆ. ತುಂಬ ಮೆಬಿಲಿನ್ ಲಿಪ್ಸ್ಟಿಕ್ಸ್ ತುಂಬಾನೇ ಇದೆ ನನ್ನ ಹತ್ರ ಅಂತ. ಸೊ ಎಸ್, ಇಷ್ಟು ಮೆಬಿಲಿನ್ ಲಿಪ್ಸ್ಟಿಕ್ಸ್ ಇದೆ, ಇಷ್ಟು ಡಿಫ್ರೆಂಟ್ ಶೇಡ್ಸು. ನಾನು ಆಲ್ರೆಡಿ ಸ್ವಾಚ್ ವಿಡಿಯೋ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇಷ್ಟು ಲಿಪ್ಸ್ಟಿಕ್ ಇದೆ. ನನ್ನ ಹತ್ರ ಮ್ಯಾಕ್ ಕಾಸ್ಮೆಟಿಕ್ಸ್ದೇನೆ ಒಂದು 5-6 ಲಿಪ್ಸ್ಟಿಕ್ಸ್ ಇದೆ. ಅದರಲ್ಲಿ 2 ಬಂದ್ಬಿಟ್ಟು ಎಲ್ಲೋ ಮಿಸ್ಪ್ಲೇಸ್ ಆಗಿದೆ. ಅದನ್ನ ಹುಡುಕ್ಬೇಕಿತ್ತು, ನಾನು ಇವತ್ತೆಲ್ಲ ಅಷ್ಟು ಹುಡ್ಕೋಕೆ ಹೋಗ್ಲಿಲ್ಲ. ಸದ್ಯಕ್ಕೆ 3 ಸಿಕ್ತು ಈ ಪೌಚಲ್ಲಿ. ಇದಲ್ಲದೆ ಇನ್ನ 2 ಇದೆ ನನ್ನ ಹತ್ರ ಮ್ಯಾಕ್ದು. ಅದಾದ್ಮೇಲೆ ಸ್ಮ್ಯಾಶ್ ಬಾಕ್ಸ್ದು ಒಂದಿದೆ ಪಿಂಕ್ ಕಲರ್ದು. ಮತ್ತೆ ನೈಕಾ ಅವ್ರದ್ದು 2 ಲಿಪ್ಸ್ಟಿಕ್ ಇದೆ ಆಕ್ಚುಲಿ. ನೈಕಾದು ಲಿಕ್ವಿಡ್ದು ಇದು ಏನು ಗೊತ್ತಾ, ಈ ಶೇಡ್ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಮದ್ರಾಸ್ ಕಾಫಿ ಅಂತ ಬರುತ್ತೆ ಆಯ್ತಾ, ಮದ್ರಾಸ್ ಕಾಫಿ ಅಂತ ಇದು ಲಿಕ್ವಿಡ್ ಬರುತ್ತೆ. ಇವೆರಡು ನೈಕಾದು. ಇದ್ರ ಜೊತೆಗೆ ಐ ಥಿಂಕ್ ಐ ಹ್ಯಾವ್ 1 more ನೈಕಾ ಲಿಪ್ಸ್ಟಿಕ್ ಆಯ್ತಾ, ಅದು ಸಿಗ್ತಾ ಇಲ್ಲ, ಎಲ್ಲೋ ಮಿಸ್ಪ್ಲೇಸ್ ಆಗಿದೆ. ಎಲ್ಲ ಇದೇ ಥರ ಬರೀ ಮಿಸ್ಪ್ಲೇಸ್ ಮಾಡ್ಕೊಳ್ಳೋದು. ನೋಡಿ, ಇದ್ರ ಕ್ಯಾಪೇ ಇಲ್ಲ. ಲಿಪ್ಸ್ಟಿಕ್ ಅಂತೂ ಫುಲ್ ಇದೆ ಆಯ್ತಾ, ಇದು ಲಾರಿಯಲ್ದು, ಬಟ್ ಕ್ಯಾಪೇ ಇಲ್ಲ. ಈ ಥರ ಎಲ್ಲ ಒಂದು ಮೆಸ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಕಲರ್ ಪಾಪ್ದು 2 ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಇದೆ, ಇಲ್ಲಿ ನೋಡ್ಬೋದು. 2, ಒಂದು ಸ್ವಲ್ಪ ಬ್ರೈಟ್ ಕಲರ್ ಇದೆ, ಇನ್ನೊಂದು ನ್ಯೂಡ್ ಕಲರು. 2 ಕಲರ್ ಪಾಪ್ದಿದೆ. ಅದಾದ್ಮೇಲೆ ಓಕೆ, ರೆವಲಾನ್ದು ನ್ಯೂಡ್ ಲಿಪ್ಸ್ಟಿಕ್ ಇದೆ. ಇಟ್ಸ್ ಮೈ ಆಲ್ ಟೈಮ್ ಫೇವ್ರೆಟ್ ಲಿಪ್ ಶೇಡ್. ಇದ್ರದ್ದು ಶೇಡ್ ಬಂದ್ಬಿಟ್ಟು 983 ಎಕ್ಸಿಬಿಷನಿಸ್ಟ್ ಅಂತ, ನೀವು ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ ಇದು. ಇದು ಬಂದ್ಬಿಟ್ಟು ರೆವ್ಲಾನ್ದು. ಇದಾದ್ಮೇಲೆ ಇನ್ನು ಲಿಪ್ ಬಾಮ್ಸ್ಗೆ ಬಂದರೆ, ಇಲ್ಲಿ ನೋಡಿ ಎಷ್ಟು ಲಿಪ್ ಬಾಮ್ಸ್ ಇದೆ ಕಾಣಿಸ್ತಿದೆ ಅಲ್ಲ, ಇಷ್ಟು ಬಂದು ನನ್ನ ಲಿಪ್ ಬಾಮ್ಸ್. ಇನ್ನ ನನ್ನ ಸ್ಕಿನ್ ಕೇರ್, ನೈಟ್ ಕೇರ್ ಮಾಡೋ ಬ್ಯಾಗಲ್ಲಿ ಇನ್ನ ಲಿಪ್ ಬಾಮ್ಸ್ ಇದೆ, ಲಿಪ್ ಸ್ಲೀಪಿಂಗ್ ಮಾಸ್ಕ್ ಅಂತ ಎಲ್ಲ ತುಂಬಾ ಇದೆ. ಇಷ್ಟು ಮೇಕಪ್ ಹಚ್ಕೊಳ್ಳೋ ಮುಂಚೆ ಹಾಕೊಳ್ಳುವಂತ ಲಿಪ್ ಬಾಮ್ಸ್ ಇದು. ನನ್ನ ಹತ್ರ ಅರ್ಬನ್ ಡಿಕೆದು ಆಲ್ ನೈಟ್ ಅಂತ ಈ ತರ ಒಂದು ಸೆಟ್ಟಿಂಗ್ ಸ್ಪ್ರೇ ಕೂಡ ಇದೆ. ಮತ್ತೆ ನನ್ನ ಹತ್ರ ರೆವ್ಲಾನ್ದು ಕೂಡ ಒಂದಿದೆ, ಬಟ್ ಅಗೇನ್ ಮಿಸ್ಪ್ಲೇಸ್ ಆಗಿದೆ, ಸಿಕ್ಕಿಲ್ಲ. ಸಿಕ್ತು ಒಂದು 4 ಬ್ಲೆಂಡರ್ಗಳನ್ನ ಇಟ್ಕೊಂಡಿದ್ದೀನಿ. ಇದೆಲ್ಲ ಮೇಕಪ್ ಬ್ಲೆಂಡ್ ಮಾಡುವಂತಹ ಬ್ಲೆಂಡರ್ಸ್ ಇದು.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟು ನನ್ನ ಹತ್ರ ಇರುವಂತಹ ನನ್ನ ಮೇಕಪ್ ಕಿಟ್ ಅಲ್ಲಿ ಇರುವಂತಹ ಮೇಕಪ್ ಪ್ರಾಡಕ್ಟ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಯ್ತು ಅಂದ್ರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ.